ಚಾಮರಾಜನಗರದ ಗುಂಡ್ಲುಪೇಟೆ ಪುರಸಭೆಯಲ್ಲಿ 5 ಬಿಜೆಪಿ ಸದಸ್ಯರು ಪಕ್ಷ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಕ್ಷಾಂತರವಾಗಿದ್ದ ಸದಸ್ಯರನ್ನ ಅನರ್ಹಗೊಳಿಸಲಾಗಿದೆ. ಈ ಕ್ರಮವನ್ನು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಸ್ವಾಗತಿಸಿದ್ದಾರೆ. ಅಲ್ಲದೆ ಪಕ್ಷಾಂತರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಬಿಜೆಪಿ ನಾಯಕರು ಹಾಗೆ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಪಿ ಗಿರೀಶ್, ಉಪಾಧ್ಯಕ್ಷೆ ದೀಪಿಕಾ, ಪುರಸಭಾ ಸದಸ್ಯ ನಾಗೇಶ್ ಸೇರಿದಂತೆ ಇನ್ನುಳಿದ ಬಿಜೆಪಿ ಸದಸ್ಯರು ನಗರದಲ್ಲಿ ಮೆರವಣಿಗೆ ಮಾಡಿ ಪಕ್ಷಾಂತರಿಗಳ ವಿರುದ್ಧ ಕಿಡಿಕಾರಿದ್ರು. ಪಕ್ಷಕ್ಕೆ ದೋಖಾ ಬಗೆದವರ ವಿರುದ್ಧ ಕ್ರಮ ಕೈಗೊಂಡಿದ್ದಕ್ಕೆ ಪಟಾಕಿ ಸಿಡಿಸಿ ಸಂಭ್ರಮಾಚರಿಸಿದ್ದಾರೆ. ಪುರಸಭೆ ಸದಸ್ಯರಾದ ನಾಗೇಶ್ ಅವರು ಈ ಪ್ರತಿಭಟನೆಯಲ್ಲಿ ಮುಂದಾಳತ್ವವನ್ನು ವಹಿಸಿದ್ರು. ಇದೇ ವೇಳೆ ಪುರಸಭೆ ಮಾಜಿ ಅಧ್ಯಕ್ಷ ಪಿ ಗಿರೀಶ್ ಮಾತನಾಡಿ ಪಕ್ಷಾಂತರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಪಕ್ಷಾಂತರವಾದ 5 ಸದಸ್ಯರಿಗೆ ತಕ್ಕ ಪಾಠ ಕಲಿಸಿದ್ದೇವೆ. ನಮ್ಮ ಪಕ್ಷದ ಅನ್ನ ತಿಂದು ಇಲ್ಲಿನ ಕಾರ್ಯಕರ್ತರು, ಮುಖಂಡರ ಬೆಂಬಲಿಗರೊಂದಿಗೆ ನಮ್ಮ ಚಿಹ್ನೆಯೊಂದಿಗೆ ಗೆದ್ದು ಹಣ ಹಾಗೂ ಅಧಿಕಾರದ ಆಸೆಗೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ವಾಮ ಮಾರ್ಗದ ಮೂಲಕ ಅಧಿಕಾರ ಹಿಡಿದು 2 ತಿಂಗಳಲ್ಲಿ ಅನರ್ಹಗೊಂಡಿದ್ದಾರೆ. ಇಂಥವರಿಗೆ ನಾಚಿಕೆಯಾಗಬೇಕು. ಇವರಿಗೆ ನಮ್ಮ ಪಕ್ಷದಲ್ಲಿ ಜಾಗವಿಲ್ಲ. ಮುಂದಿನ ದಿನಗಳಲ್ಲೂ ಸಹ ನಿರಂತರವಾಗಿ ಕಾನೂನು ಹೋರಾಟ ಮುಂದುವರಿಸುತ್ತೇವೆ ಎಂದು ಈ ಒಂದು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ನಮ್ಮ ಪಾರ್ಟಿಯವರಿಗಿಂತ ಜಾಸ್ತಿ ಇವತ್ತು ಕಾಂಗ್ರೆಸ್ ಅವರು ಕೇಳಂತ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಇವತ್ತು ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಕೋರ್ಟಿಂದ ನಾವು ಆಚೆ ಬರೋದೇ 100 ಫೋನ್ ಏನಾಯ್ತು ಇವರು ಡಿಸ್ಕ್ವಾಲಿಫೈ ಆಗಲಿಲ್ವಾ, ವಜಾ ಆಗಲಿಲ್ವಾ, ಅನರ್ಹ ಆಗಲಿಲ್ವಾ ಅಂತ ಒಂದು ಹಂತಕ್ಕೆ ಇವತ್ತು 5 ಜನ ತಂದು ನಿಲ್ಲಿಸ್ಬಿಟ್ಟಿದ್ರು. ಅಂದ್ರೆ ಲೆಕ್ಕಾಕಳಿ ನೀವೇ. ಇವತ್ತು ಒಂದು 5 ಜನದ ಮನಸ್ಥಿತಿ ಹೆಂಗಿದೆ, ಕಾಂಗ್ರೆಸ್ ಹೋದ 8 ಜನ ಇತ್ತು ಅವ್ರ ಮನಸ್ಥಿತಿ ಹೇಗಿದೆ, ಈಗೆಲ್ಲ ಹೊಂದಾಣಿಕೆ ಆಗಿದೆ. ತಾವೆಲ್ಲ ನೋಡಿದೀರಿ, ಈಗೆಲ್ಲ ಹೊಂದಾಣಿಕೆ ಆಗಿದೆ. 3 ತಿಂಗಳು 100 ದಿನ ಆಡಳಿತ ಮಾಡಿದೆ ಅಂತ ಹೇಳ್ತಾನೆ. ಒಂದು 100 ದಿನದಲ್ಲಿ ಏನ್ ಆಡಳಿತ ಮಾಡ್ತಿದ್ದೀವಿ? 100 ದಿನದಲ್ಲಿ ಆಡಳಿತ ತಿಳ್ಕೊಳಕ್ಕೆ 6 ತಿಂಗಳು ಬೇಕು. ಪುರಸಭಾ ಆಡಳಿತ ಈಗ ಅಧ್ಯಕ್ಷರು ಏನಿದೆ, ಅಧಿಕಾರ ವ್ಯಾಪ್ತಿ ಏನ್ ಮಾಡ್ಬೋದು ತಿಳ್ಕೊಳಕ್ಕೆ ಇವತ್ತು 6 ತಿಂಗಳು ಸಮಯ ಕನಿಷ್ಠನಾದ್ರು ಬೇಕು. 3 ತಿಂಗಳು 100 ದಿನ ನಾನು ಅಧಿಕಾರ ಮಾಡಿದೆ, ಧನ್ಯವಾದ ಅಂತ ಹೇಳ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇದೆ ಅವ್ರಿಗೆ? ನಾಚಿಕೆ ಮಾನ ಮರ್ಯಾದೆ ಇದೆ ಅವ್ರಿಗೆ? 100 ದಿನ ಆಡಳಿತ ಮಾಡಿರ್ತೀವಿ, ಏನು ನೀವು ಸಾಧನೆ ಏನು 100 ದಿನದಲ್ಲಿ ಹೇಳ್ಸಿ, ಮಾಡಿಸಿ. ನಾವು ಮಾಡಿದ್ದು ಈಗ ನನ್ನ ಆಡಳಿತ 30 ತಿಂಗಳ ಆಡಳಿತದಲ್ಲಿ ನಾವು ನಮ್ಮ ಉಪಾಧ್ಯಕ್ಷರು, ಮೆಂಬರ್ಸ್ ನಾವೆಲ್ಲ ಏನ್ ಸಾಧನೆ ಮಾಡಿದ್ವು ನಾವು ಹೇಳಿದೀವಿ. ನಿಮ್ ಜೊತೆಗೆ ನಿಮ್ಗೆ ಶಿವಾನಂದ ಸ್ವಾಮಿ ಶುರುವಾದ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ನಿರಂಜನ್ ಕುಮಾರ್ ತಂದ್ಕೊಟ್ಲಿ, ಕೋಟಿ ಅನುದಾನ ತಂದ್ಕೊಟ್ರು ಅಂತ ಕೆಲವೊಂದಂತ ಒಂದು ಕಷ್ಟ ಕಾಲದಲ್ಲೂ ಸಹ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇಷ್ಟೊಂದು ಅನುದಾನ ಇಲ್ಲಿ ಬರ್ತದೆ ಗುಂಡ್ಲುಪೇಟೆಗೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟೊಂದು ಅನುದಾನಗಳನ್ನ ನಿರಂಜನ್ ಕುಮಾರ್ ತಂದ್ಕೊಟ್ರು. ಇವತ್ತು ಬಂದು 2 ವರ್ಷ ಆಗಿದೆ. ಹೇಳಿ ನೀವೇ ಯಾವುದು ಒಂದು ಅಂತ ವಿಶೇಷವಾದ ಅನುದಾನ ನಮ್ಮ ಗುಂಡ್ಲುಪೇಟೆಗೆ ಬಂದಿದೆ, ಮಾಡಿದೀವಿ, ನಮ್ಮ ಅಧ್ಯಕ್ಷ ಅವರಿಂದ ನಾನು ಕೆಲಸ ಮಾಡಿದೀನಿ ಅಂತ ಯಾವ್ದೋ ಒಂದು ಹೇಳಿ. ನೀವು ಗೊತ್ತಿದ್ದು ಒಂದು ಹೇಳಿ ಯಾವ್ದಾರ? ಸೊ ಇಲ್ಲ. ಅದರಿಂದ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ನಮ್ಗಿಂತ ಹೆಚ್ಚು ಇವತ್ತು ಕಾಂಗ್ರೆಸ್ ಪಕ್ಷದವರು ಸಂತೋಷ ಪಡ್ತಾ ಇದ್ದಾರೆ. ಇವತ್ತಿನ 4 ತಿಂಗಳಿಗೆ ಡಿಸ್ಕ್ವಾಲಿಫಿಕೇಶನ್ ಆಗಿದೆ ಅಂದ್ರೆ ಅದು ನಮ್ದು ಒಂದು ಸಾಧನೆ. ಅದು ನಮ್ದು ಒಂದು ಬಹುದೊಡ್ಡ ಸಾಧನೆ. ಅದು ಅಷ್ಟೊಂದು ಅಲ್ಲ. ಇವತ್ತು ನಾವು ನಿರೀಕ್ಷೆ ಮಾಡಿಲ್ಲ. ಒಂದು 6 ತಿಂಗಳು ಹಿಡಿತದೆ.